ಹೊಸ ಔಟ್ಫಿಟ್ ಜೊತೆ ಸಂತು, ಹೊಸ ವಾಚ್ ಜೊತೆ ಸಂತು, ಹೊಸ ಲುಕ್ ಜೊತೆ ಯಶ್ವರಸ್. ಸೊ ಇವಾಗ ನಾವು ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಸೊ ತಲಕಾವೇರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನೋಡೋಣ ಅಲ್ಲಿ ಏನೇನಿದೆ ಅಂತ. ನಾನಂತೂ ನೋಡಿಲ್ಲ. ಅಲ್ಲಿ ಕಾವೇರಿ ಹುಟ್ಟಿದ್ದು ಅಲ್ಲೇ, ಅಂದರೆ ಕಾವೇರಿ ನದಿ ಹುಟ್ಟಿದ್ದು ಅಲ್ಲೇ ಅಂತ ಹೇಳ್ತಾರೆ. ಸೊ ನೋಡೋಣ ನಾವು ಎಲ್ಲಿ ಹುಟ್ಟಿತ್ತು, ಹೇಗೆ ಹುಟ್ಟಿತು, ಹಾಗೆ ಹೇಗಿದೆ ಅನ್ನೋದು ತೋರಿಸ್ತೀನಿ. ಸೊ ಇವಾಗ ಇನ್ನೂ ಊಟ ಮಾಡಿಲ್ಲ ಗೈಸ್, ಊಟ ಮಾಡಬೇಕು. ಸೊ ಇವಾಗ ಊಟ ಮಾಡಿಕೊಂಡು ತಲಕಾವೇರಿಗೆ ಹೋಗೋಣ, ಅಥವಾ ತಲಕಾವೇರಿಯಿಂದ ಬರ್ತಾ ಊಟ ಮಾಡೋಣ. ಗೈಸ್ ಹೇಳ್ಬೇಕಂದ್ರೆ 1 hour 10 minutes ತೋರಿಸ್ತಿದೆ ತಲಕಾವೇರಿಗೆ. ಸೊ ಬೆಸ್ಟ್ ಅಂತಂದರೆ ಊಟ ಒಂದು ಸ್ವಲ್ಪ ಹೊಟ್ಟೆಗೆ ಲೈಟಾಗಿ ಏನಾದರೂ ಹಾಕೋಬಿಟ್ಟು ತಲಕಾವೇರಿಗೆ ಹೋಗೋಣ. ಸೊ ರೋಡ್ಗಳು ನೋಡಿ ಎಲ್ಲ ಈ ಥರ ಇದೆ, ಘಾಟ್ ಸೆಕ್ಷನ್ ಥರ ಅಲ್ಲ, ಸ್ವಲ್ಪ ಸ್ವಲ್ಪ ಕರ್ವ್ ಇದೆ. ಸೊ ಓಕೆ ಫೈನ್, ಓಕೆ ಬನ್ನಿ ನೋಡೋಣ. ಸೊ ಗೈಸ್ ವ್ಯೂ ನೋಡಿ, ವ್ಯೂ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಮಡಿಕೇರಿ. ಆ್ಯಕ್ಚುಲಿ ವ್ಯೂಗೋಸ್ಕರನೇ ಬರಬೇಕು ನೋಡಲಿಕ್ಕೆ. ಸೊ ನನ್ನ ಕಡೆಯಿಂದ ಇನ್ನೊಂದು ಸಜೆಷನ್ ಏನಂತಂದರೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ರೈನಿ ಸೀಸನಲ್ಲಿ ಬಂದರೆ. ಬಟ್ ಓಕೆ, ಈ ಸೀಸನಲ್ಲೂ ಪರವಾಗಿಲ್ಲ, ಅಷ್ಟೊಂದು ಕ್ರೌಡ್ ಇಲ್ಲ, ತುಂಬ ಚೆನ್ನಾಗಿದೆ. ನಮ್ಮ ಗಿರೀಶ ನೋಡಿ, ಎಲ್ಲಮ್ಮು ಆಯ್ ಮಾಡು ಬಾ, ಬನ್ನಿ ಆಯ್ ಮಾಡಿ. ನೋಡಿ ಅವಳು ಈ ಔಟ್ಫಿಟ್ ಜೊತೆ ಮಿಂಚ್ತಾ ಇದ್ದಾಳೆ. ಸೊ ಅವಳು ವ್ಲಾಗಲ್ಲೇ ಬರ್ತಾಳೆ, ಯಾಕಂದರೆ ಫುಲ್ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಎಂಜಾಯ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಕಾರ್ ಒಳಗಡೆ ಬಂದರೆ ಮೊಬೈಲ್ ಹಾಕಂತಾಳೆ, ಎಲ್ಲರೂ ಹೋಗ್ಬೇಕಾದ್ರೆ ಮಲಿಕಂತಾಳೆ, ಅಷ್ಟೇ ಅವಳು ಎಂಜಾಯ್ ಮಾಡ್ತಾ ಇರೋದು. ಸೊ ಡ್ಯಾಡಿ ಅವಳನ್ನ ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತವ್ರೆ. ನೋಡೋಣ, ಎಂಜಾಯ್ ಮಾಡೋಣ. ನೋಡಿ ಇಲ್ಲಿ ಅಪ್ಪ, ವಾವ್, ಮಸ್ತು ಲೊಕೇಶನ್ ಮಾತ್ರ. ಕ್ರೇಜಿ ಫೀಲಿಂಗ್ ಡ್ರೈವರ್ಗಂತೂ, ಕ್ರೇಜಿ ಫೀಲ್ ಅಲ್ಲ. ಸೂಪರ್. ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನಾನು ಡ್ರೈವ್ ಮಾಡಬೇಕು, ನೋಡೋಣ. ಟ್ರೈ ಮಾಡ್ತೀನಿ ಡ್ರೈವ್ ಮಾಡೋಕ್ಕೆ. ನಾನು ಡ್ರೈವಿಂಗ್ ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್. ಏನು ಕಳ್ಕೊತೀರಾ ಗೈಸ್, ಕಮೆಂಟ್ ಮಾಡೋಕ್ಕೆ ಏನು ಕಳ್ಕೊತೀರ? ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಶು ಅಂತನೋ, ಇಲ್ಲಾಂದರೆ ನಿಮ್ಮ ವ್ಲಾಗ್ಸ್, ನನ್ನ ವ್ಲಾಗ್ಸ್ ಹೆಂಗೆ ಬರ್ತಿದೆ ಆನೆಸ್ಟಾಗಿ ಹೇಳಿ. ಆನೆಸ್ಟಾಗಿ ಒಂದು ಕಮೆಂಟ್ ಮಾಡಿ. ನೋಡ್ತೀರಾ, ಕಮೆಂಟ್ ಮಾಡಲ್ಲ ವ್ಲಾಗ್ಸ್ನ. ಇವಾಗ ನೋಡೋರೆಲ್ಲ ಒಂದೊಂದು ಕಮೆಂಟ್ ಮಾಡಿದ್ರೆ ನೋಡಿ, ಇವಾಗ ಸಾಂಗ್ ಹಾಕಿದ್ರಲ್ಲ ಹಂಗಿರುತ್ತೆ. ಹೋಟೆಲ್ ಸ್ವರ್ಗದಲ್ಲಿ ಊಟ ಮಾಡೋಕ್ಕೆ ಬಂದವ್ರೆ. ಸ್ವರ್ಗದಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳು, ಹೋಟೆಲಲ್ಲ ಸ್ವರ್ಗದಲ್ಲಿ. ಇದು ಕಾನ್ಸೆಪ್ಟ್ ಇಷ್ಟ ಆಯಿತು ಅಲ್ಲ, ಈ ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ. ಶುರು ಬರಾಯ್ತಾ? ಚೆನ್ನಾಗೈತೆ, ಬಟ್ ಆಯಿಲ್ ಜಾಸ್ತಿ ಆಗೈತೆ ಅಷ್ಟೇ. ಮೊಸರು ಕಾಳೇನಪ್ಪ, ಸ್ವಲ್ಪ ಮೊಸರು ಕಾಳು ಇದಕ್ಕೆ. ನನಗೆ ಹಾಕೊಂತೀನಿ. ಆಯಿಲ್ ಜಾಸ್ತಿ ಹಾಕಿದ್ರೆ ಬಟ್ ಉಪ್ಪಿನಕಾಯಿ ಕೊಟ್ಟಾರೆ. ಗೈಸ್ ಬಂತು ತಲಕಾವೇರಿ ಶ್ರೀ ಕ್ಷೇತ್ರ ಭಾಗಮಂಡಲ. ವೆಲ್ಕಮ್. ಇದು ಅದೇ ವೆಲ್ಕಮ್ ಅಂತ ಹೇಳಿದ್ದು, ಭಾಗಮಂಡಲ ತಲಕಾವೇರಿ ರೋಡ್ ಅಂತ. ಇನ್ನು 10 kilometers ಹೋಗ್ಬೇಕು. ನಮ್ಮಲ್ಲಿ ರಿಷಾ ಮಲ್ಕೋಬಿಟ್ಟಿದ್ದಾಳೆ ನೋಡಿ ಇಲ್ಲಿ. ಇಲ್ಲ, ಓಕೆ, ಇದೆಲ್ಲ ಭಾಗಮಂಡಲನೇ. ನೈಸ್. ಗೈಸ್ ಇವಾಗ ತಲಕಾವೇರಿ ಎಂಟ್ರೆನ್ಸ್. ಚಿಂದಿ ಲೊಕೇಶನ್, ಶ್ರೀ ತಲಕಾವೇರಿ ದೇವಾಲಯ. ಗೈಸ್ ನೋಡಿ ಇಲ್ಲಿ ಮೆಟ್ಲುಗಳು ಎಷ್ಟು ಒಂಥರ ಇದೆ ಅಂತ. ಮೆಟ್ಲುಗಳೆಲ್ಲ ಹತ್ತಬೇಕು ನೋಡಿ, ಇಷ್ಟು ಮೆಟ್ಲುಗಳಿದೆ. ಇಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು.
ಯಪ್ಪ ಸುಸ್ತಾಗ್ತೈತೆ ಅಷ್ಟಕ್ಕೆ. ಇವಳು ಅಚ್ಚುಕಟ್ಟಾಗಿ ನಿದ್ದೆ ಹೊಡ್ಕೊಂಡ್ಲು. ವ್ಯೂ ಮಾತ್ರ ಸಿಕ್ಕಾಬಿಟ್ಟೆ ಸಿಂಗಿ ಆಗೈತೆ. ಬನ್ನಿ ಗೈಸ್ ಹೋಗೋಣ ಬೇಗ ಬೇಗ. ನೋಡಿ ಮೇಲ್ಗಡೆ ಎಲ್ಲ ಹೆಂಗಿದೆ. ಇನ್ನೂ ಫುಲ್ ಒಳಗಡೆ ಹೋಗ್ಬೇಕಾ? ಎಂಟ್ರೆನ್ಸ್ ಅದು. ಗೈಸ್ ಇದೆ ಕಾವೇರಿ ನದಿ ಹುಟ್ಟಿ ಸ್ಥಳ ನೋಡಿ ಇದೆ. ಸೊ ಅಲ್ಲಿ ಪೂಜೆ ಸಹ ಮಾಡ್ತಾರೆ ದೇವರಿಗೆ. ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ನೋಡಿ. ಹಾಂ ದೇವ್ರ ಹತ್ರ ಕೇಳ್ಕೊಂಡು ಹಾಕಿದ್ದೇನೆ. ಎಷ್ಟಾಗ ಕೇಳ್ಕೊಂಡಿರಲಿಲ್ಲ. ಸಕ್ಸಸ್ಫುಲಿ ನಾನು ಕೇಳಿದ್ದಾಗುತ್ತೆ ಹಂಗಂದ್ರೆ. ಸಂತ ನಿಜ ನಿಂಗೆ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ಹಾಕಿದ್ದು. ಅಯ್ಯಪ್ಪ ಸರಿ ಆಯ್ತು ತಡಿಯಪ್ಪ ಅಲ್ಲಿ ತೆಗಿತಿ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನಿಂತ್ಕೊಂಡು ಯಾವ ವ್ಯೂವ್ನ ನೋಡ್ತಾ ಇದ್ದಾಳೆ ಅಂದರೆ ತಲಕಾವೇರಿಯಿಂದ ಫುಲ್ ಟಾಪಲ್ಲಿ ಯಾವ ಥರ ಸೈಕಾಗಿದೆ ವ್ಯೂ. ಸೂಪರ್ ಆಗಿದೆ. ತೋರ್ಸು ಫುಲ್. ಇವಾಗ ಅದು ಕ್ಲೋಸ್ ಆಗಿದೆಯಾ ಅಂತ ಎಲ್ಲ ಹಿಂಗೆ ತೋರ್ಸು. ಇಲ್ಲಿ ವ್ಯೂ ಪಾಯಿಂಟ್ ಇತ್ತು ಒಂದು, ಇಲ್ಲಿ ಹೋಗಿ ನೋಡೋದ್ರ. ನಿಮಿಷ ಅಲ್ಲಿ ಹಿಂಗಿಡಿ. ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಎಸ್ ಅಲ್ಲಿ ಹಾಗೆ ಮೇಲ್ಗಡೆ ಹೋಗಿ ಇಲ್ಲಿ ಅಲ್ಲಿ ಮೇಲ್ಗಡೆ ಹೋಗೋ ಥರ ಐತಲ್ಲ ಆಗಾಲಿ ಆಗಾಲಿ ಅದು ಕ್ಲೋಸ್ ಆಗೈತೆ. 7 ವರ್ಷ ಆಯ್ತಂತೆ ಕ್ಲೋಸ್ ಆಗಿ. ಕೋವಿಡ್ ಆದಮೇಲೆ ಲ್ಯಾಂಡ್ಸ್ಕೇಡ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಎಲ್ಲೇ ಲ್ಯಾಂಡ್ಸ್ಕೇಡ್ ಆಗಿರೋದಾಗ ಅಲ್ಲಿ ಲ್ಯಾಂಡ್ಸ್ಕೇಡ್ ಆಗಿ ಈ ಥರ ಆಗಿರೋದಾ? ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆಲ್ಲ, ರಿಮೂವ್ ಮಾಡಿದ್ದಾರೆ. ಇಲ್ಲೇ ಇದ್ದಿದ್ದು ಗ್ಲಾಸ್ ರಿಮೂವ್ ಮಾಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಗ್ಲಾಸ್ ಬ್ರಿಡ್ಜ್ ಅಲ್ಲ? ರೆಡಿ ಮಾಡಬೇಕು. ಹಾಂ ಓಕೆ ಓಕೆ. ನೋಡಿ ಗಾಯ್ಸ್ ಗ್ಲಾಸ್ ಬ್ರಿಡ್ಜ್ ಯಾವ ಥರ ಆಗೋಗ್ಬಿಟ್ಟಿದೆ ಇವಾಗ. ಆ ವ್ಯೂ ನೋಡೋಕ್ಕೆ ಇದು ಮಾಡ್ತಿದ್ದು. ಓಕೆ ಓಕೆ. ಇವಾಗ ನಾವು ತಲಕಾವೇರಿಯಿಂದ ಹೊರಡ್ತಾ ಇದ್ವಿ. ಸೊ ಇವಾಗ ರೂಮ್ಗೆ ಹೋಗೋದಾ? ಥ್ರಿಲ್ಲಾಗಿದೆ ಗೈಸ್ ರೋಡ್ ಮಾತ್ರ ನಿಜ. ನಾನಂತೂ ಹಿಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಮಗಳನ್ನ ಮುಂದೆ ಕೂತ್ಬಿಟ್ಟಿದ್ದೀನಿ. ಅಪ್ಪ ಮಗಳು ಫುಲ್ ನೋಡಿ ಎಂಜಾಯ್ ಮಾಡ್ತಾರೆ. ಇಲ್ಲಿದ್ದಾಳೆ ನೋಡಿ ಅವಳು. ನಮಗೆ ಗೊತ್ತಿಲ್ಲ ಯಾಕೆ ಬೇಜಾರು. ಏನು ಮಹಾಪ್ರಭು ನೀವಿಲ್ಲಿ? ನೀವೇನಿಲ್ಲಿ ಗಾಡಿ ಸಮೇತ ಬಾಡಿ ಸಮೇತ? ಓ ಮೈ ಗಾಡ್. ಯಪ್ಪ ನಡ್ರಿ ಆ ಕಡೆ ರೋಡಲ್ಲಿ ನಿಂತ್ಕೊಂಡಿದ್ದೀವಿ. ಏನಿಲ್ಲ ಹಾಕು ಕ್ಲೋಸ್ ಮಾಡಿ. ಏನು ಗಾಯ್ಸ್ ಇಲ್ಲಿ ನೀವು ನೋಡಿ ಹಿಂಗೆ ಅಚಾನಕ್ ಆಗಿ ಫ್ರೆಂಡ್ಗಳು ಸಿಗ್ತಾರೆ ನಮಗೆಲ್ಲನ. ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದವ್ರು ಇವರು. ಇಲ್ಲೇ ಹಾಲು ಕುಡ್ಕೊಂಡು ಬಿಯರ್ ಕುಡ್ಕೊಂಡು ಓಡಾಡಿದ್ರು. ಇಲ್ಲೇ ನಮ್ಗಿಂತ ಮುಂಚೆ ಬಂದಿದ್ಯಾ? ದೇವಸ್ಥಾನದ ಲೊಕೇಶನ್ ಕಳಿಸ್ತೆ ನಾನು. ಇಲ್ಲಿಂದ ಸ್ಟಾರ್ಟ್ ಆಗ್ಲೇ ನಾನು ಹೇಳ್ದೆ ಉಡುಪಿನಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. 1 ಗಂಟೆ ಊಟನ ಬೇಡ ಆನ್ ದ ವೇ ಕರ್ಕೊಂಡು ಹೋದೆ. ಮಾಮೂಲಿ ತಲಕಾವೇರಿಗೆ ಹೋಗೋ ರೋಡಲ್ಲಿ ಸ್ವರ್ಗ ಅಂತ ಒಂದು ಹೋಟೆಲ್ ಇತ್ತು. ನಾವು ಸ್ವರ್ಗ ಅಂತ ಹೋಗಿ ಕುತ್ಕೊಂಡ್ರೆ ಸ್ವರ್ಗದ ಬಾಗಿಲು ಎಲ್ಲಿ ತೆಗಿತು ಗೊತ್ತಾ? ಇನ್ನೊಂದು ಕಾಮಿಡಿ ಕೇಳು. ಸುಮ್ಮನೆ ಅನ್ನ ಸಾಂಬಾರ್ ನಾನು ಆರ್ಡರ್ ಮಾಡ್ಕೊಂಡೆ. ಸೌತ್ ಇಲ್ಲ ನಾ ಫಸ್ಟ್ ಲೆಮನ್ ರೈಸ್ ಅಂದ್ರು. ಸೌತ್ ಮೀಲ್ಸ್ ಆರ್ಡರ್ ಮಾಡಿ ಅವ್ರು ಲೆಮನ್ ರೈಸ್ ಐತೆ, ಕರ್ಡ್ ರೈಸ್ ಐತೆ, ಸೌತ್ ಮೀಲ್ಸ್ ಅಂತ. ಇವಳು ಏನ್ ಮಾಡ್ಬೇಕು? ನಾನು ಸೌತ್ ಮೀಲ್ಸ್ ಆರ್ಡರ್ ಮಾಡ್ಕೊಂತಾನೆ. ನಮ್ಗೆ ಲೆಮನ್ ರೈಸ್ ಅಂತ. ಈಗ ರೆಡಿ ಮಾಡ್ಕೊಡ್ತೀವಿ ಮೇಡಮ್. ಈಗ ರೆಡಿ ಇರಲ್ಲ, ರೆಡಿ ಮಾಡ್ಕೊಡ್ತೀವಿ ಅಂತ. ಅವನ ಆಯ್ತು ಬಾಂಡ್ಲಿಯಲ್ಲಿ ಹುರ್ದ ನೋಡಿ ಚೆನ್ನಾಗಿ. ಬಟ್ ಟೇಸ್ಟ್ ಚೆನ್ನಾಯ್ತು. ಟೇಸ್ಟ್ ಚೆನ್ನಾಯ್ತು ಬಟ್ ಆಯಿಲ್ ಅಣ್ಣ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ರು. ಮಾತಾಡಂಗಿಲ್ಲ ಬಟ್ ಹೆವಿ ಆಯಿಲ್ ಹಾಕ್ಬಿಟ್ಟವನೆ. ಇನ್ನೊಂದು ಅದ್ರ ತುಂಬಾ ಬರೇ ಇವನೇ ಹಾಕ್ಬಿಟ್ಟವನ್ ಕಡೆ ಉದ್ದಿನ ಬೇಳೆ. ಊಟ ಮಾಡಕ್ ಹೋಗಿದೀವಿ ಅಂತ ಅನ್ನೋದಕ್ಕಿಂತ ಯಾವ್ದೋ ಕಾಳುಗಳು ತಿನ್ನೋ ಕಾಂಪಿಟೇಷನ್ ಹೋಗಿದೀವಿ ಅಂತ ಅನ್ನೋದಕ್ಕಿಂತ ಜಾಸ್ತಿ ಉದ್ದಿನ ಬೇಳೆನೆ ಹಾಕ್ಬಿಟ್ಟವನ್ ಗುರು. ಯಪ್ಪ ಬಟ್ ಚೆನ್ನಾಗಿ